ತುಕಾರಾಮ್. ಬಹಳ ಹಿಂದೆ ಸಂತನೊಬ್ಬನಿರ್ತಾನೆ. ಅವನ ಹೆಸರು ತುಕಾರಾಮ್. ಮನೆ ಸ್ವಲ್ಪ ಹೊಲವಿರುತ್ತೆ. ಮನೆಯಲ್ಲಿ ಹೆಂಡತಿ ಹಾಗೂ ಮಕ್ಕಳಿದ್ದರು. ಆದರೂ ಆತ ದುಡಿತಾ ಇರಲಿಲ್ಲ. ಇದರಿಂದ ಸಂಪಾದನೆಯೂ ಇರಲಿಲ್ಲ. ಹೆಂಡತಿ ದುಡಿದು ಮಕ್ಕಳನ್ನು ಸಾಕ್ತಾ ಇರ್ತಾಳೆ. ತುಕಾರಾಮ್ ಯಾವಾಗಲೂ ದೇವರ ಭಜನೆಯನ್ನು ಮಾಡ್ತಾ ಇರ್ತಾನೆ. ಒಂದು ದಿನ ಹೆಂಡತಿ ತುಕಾರಾಮನಿಗೆ ಹೊಲದಲ್ಲಿ ಬೆಳೆದಿರೋ ಕಬ್ಬನ್ನಾದರೂ ಮನೆಗೆ ತೆಗೆದುಕೊಂಡು ಬರುವಂತೆ ಹೇಳ್ತಾಳೆ. ತುಕಾರಾಮನು ಹೊಲದಲ್ಲಿ ಚೆನ್ನಾಗಿ ಬೆಳೆದಿರುವ ಕಬ್ಬುಗಳನ್ನು ಕಿತ್ತು ತನಗೆ ಹೊರಲು ಸಾಧ್ಯವಾಗುವಷ್ಟು ಕಟ್ಟನ್ನು ಕಟ್ತಾನೆ. ಹೊರೆಯನ್ನು ತಲೆಯ ಮೇಲೆ ಹೊತ್ಕೊಂಡು ಹೊರಡುತ್ತಾನೆ. ದಾರಿಯಲ್ಲಿ ಕೆಲವು ಮಕ್ಕಳು ಕಬ್ಬು ತಿನ್ನುವ ಆಸೆಯಿಂದ ಅವನನ್ನು ಹಿಂಬಾಲಿಸ್ತಾರೆ. ತುಕಾರಾಮನಿಗೆ ಇದು ಗೊತ್ತಾಗತ್ತೆ. ಮಕ್ಕಳನ್ನು ಏನು ಬೇಕು ಅಂತ ಕೇಳ್ತಾನೆ. ಅವರೆಲ್ಲರೂ ಕಬ್ಬನ್ನು ಕೊಡಲು ಕೇಳ್ತಾರೆ. ಎಲ್ಲ ಮಕ್ಕಳಿಗೂ ಒಂದೊಂದು ಕಬ್ಬಿನ ಜಲ್ಲೆಯನ್ನು ಕೊಡ್ತಾನೆ. ಎಲ್ಲರ ಕಣ್ಣುಗಳಲ್ಲಿಯೂ ಆನಂದ ತುಂಬುತ್ತೆ. ತುಕಾರಾಮನಿಗೆ ಸ್ವಾಮಿ ದೇವ ವಿಠಲನೇ ತಿಂದಂತೆ ಭಾಸವಾಗುತ್ತೆ. ಅದೇ ಸಂತೋಷದಿಂದ ಉಳಿದ ಒಂದು ಕಬ್ಬಿನ ಜಲ್ಲೆಯೊಂದಿಗೆ ಮನೆಗೆ ಹೋಗ್ತಾನೆ. ಅದನ್ನು ನೋಡಿ ಸಿಟ್ಟಿನಿಂದ ಕೇಳ್ತಾಳೆ. ಆಗ ವಿಠಲನು ತಿಂದನು ಅಂತ ಹೇಳ್ತಾನೆ. ಕೂಡಲೇ ಅದೇ ಕಬ್ಬಿನ ಜಲ್ಲೆಯಿಂದ ಅವನ ಬೆನ್ನಿಗೆ ಹೊಡಿತಾಳೆ. ಅದು 2 ತುಂಡಾಗತ್ತೆ. ಕೂಡಲೇ ಹೆಂಡತಿಗೆ ಹೇಳ್ತಾನೆ, ನಾನೇ ಅದನ್ನು 2 ತುಂಡು ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ನೀನೇ ಮಾಡಿದೆ. ಮೊಣಕಾಲಿನಿಂದ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ನೀನು ಬೆನ್ನಿಗೆ ಹೊಡೆದೆ ಅಷ್ಟೇ ಅಂತ ಹೇಳ್ತಾನೆ. ಹೀಗೆ ಸಂತರು, ಉತ್ತಮರು, ಜ್ಞಾನಿಗಳು ಕೋಪವನ್ನು ಮಾಡಿಕೊಳ್ಳೋದಿಲ್ಲ, ಅದನ್ನು ನಿಯಂತ್ರಿಸ್ಕೊಳ್ತಾರೆ.